ನಮಸ್ಕಾರ ವೀಕ್ಷಕರೇ, ಆದಿಲೋಕ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದಿಂದ ಯುವ ಜನರು ಸಾವಿಗೀಡಾಗ್ತಿದ್ದಾರೆ. ಅವರ ಸಂಖ್ಯೆ ಗಣನೀಯವಾಗಿ ಏರ್ತಿರೋದು ಆತಂಕಕಾರಿ ವಿಷಯವಾಗಿದೆ. ಒಂದು ಕಾಲದಲ್ಲಿ 60-70 ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ಮಾತ್ರ ಕಂಡು ಬರ್ತಿದ್ದಂತಹ ಈ ಹೃದಯ ಸಂಬಂಧಿ ಸಮಸ್ಯೆಗಳು ಈಗ ಶಾಲಾ ಕಾಲೇಜುಗಳಿಗೆ ಹೋಗೋ ಮಕ್ಕಳಿಂದ ಹಿಡಿದು 30-40 ವರ್ಷ ವಯಸ್ಸಿನ ಯುವಕರನ್ನು ಕೂಡ ಕಾಡ್ತಿದೆ. ಈ ಆಘಾತಕಾರಿ ಪ್ರವೃತ್ತಿಯ ಹಿಂದಿನ ಕಾರಣಗಳನ್ನು ಗಂಭೀರವಾಗಿ ಪರಿಶೀಲಿಸಿ ತುರ್ತು ಕ್ರಮವನ್ನು ಕೈಗೊಳ್ಳುವುದು ಅಗತ್ಯ ಆಗಿದೆ. ತಜ್ಞರ ಪ್ರಕಾರ ಯುವ ಜನರಲ್ಲಿ ಹೃದಯಾಘಾತದ ಸಂಖ್ಯೆ ಏರ್ತಿರೋದಕ್ಕೆ ಹಲವು ಕಾರಣಗಳನ್ನ ಹೇಳ್ತಿದ್ದಾರೆ. ಅಂದರೆ ಆಧುನಿಕ ಜೀವನ ಶೈಲಿಯಿಂದಾಗಿ ದೈಹಿಕ ಚಟುವಟಿಕೆ ಸೀಮಿತವಾಗಿದೆ. ಕಚೇರಿಗಳಲ್ಲಿ ಗಂಟೆಗಟ್ಟಲೆ ಕುಳಿತು ಕೆಲಸ ಮಾಡೋದು, ಲಘು ಬಗೆಯಲ್ಲಿ ಊಟ ತಿಂಡಿ ಸೇವಿಸೋದು, ಕೆಲಸದ ಒತ್ತಡ ಮಾತ್ರ ಅಲ್ಲದೆ ಧೂಮಪಾನದಂತಹ ಚಟಗಳು ಕೂಡ ಯುವ ಜನರಲ್ಲಿ ಹೃದಯದ ಸಮಸ್ಯೆಗಳನ್ನ ಉಲ್ಬಣಗೊಳಿಸ್ತಿದೆ. ಇನ್ನು ಕೋವಿಡ್-19 ಸಾಂಕ್ರಾಮಿಕ ರೋಗದ ನಂತರ ಹೃದಯಾಘಾತದ ಪ್ರಕರಣಗಳು ಏರಿಕೆಯಾಗಿರೋದ್ರ ಬಗ್ಗೆಯೂ ಕೂಡ ಹಲವರಲ್ಲಿ ಬಲವಾದ ಶಂಕೆ ಇದೆ. ಕೆಲವು ಅಧ್ಯಯನಗಳು ಕೋವಿಡ್ ಸೋಂಕಿನಿಂದ ಉಂಟಾಗುವ ಹೃದಯದ ಉರಿಯೂತ ಅಂದರೆ ಮಯೋಕಾರ್ಡಿಟಿಸ್ ಮತ್ತೆ ರಕ್ತದಲ್ಲಿ ಉಂಟಾಗುವ ಗಂಟುಗಳಂತಹ ರಚನೆಯು ಕೂಡ ಈ ಸಮಸ್ಯೆಗೆ ಕಾರಣ ಆಗಿರಬಹುದು ಅಂತ ಹೇಳ್ತಿವೆ. ಆದರೆ ಕೋವಿಡ್-19 ಲಸಿಕೆಗಳು ಹೃದಯಾಘಾತ ಪ್ರಕರಣಗಳ ಏರಿಕೆಗೆ ಕಾರಣ ಅಲ್ಲ ಅನ್ನೋದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆಯಂತಹ ಪ್ರತಿಷ್ಠಿತ ಸಂಸ್ಥೆಗಳು ಸ್ಪಷ್ಟಪಡಿಸಿವೆ. ಯುವಜನರ ಸಾವಿನ ಘಟನೆಗಳು ದೇಶಾದ್ಯಂತ ಸಂಭವಿಸುತ್ತಿದ್ರೂ ಕೂಡ ನಮ್ಮ ರಾಜ್ಯದ ಹಾಸನ ಜಿಲ್ಲೆಯಲ್ಲಿ ಕಳೆದ ಒಂದೇ ತಿಂಗಳಲ್ಲಿ 18 ಯುವ ಜೀವಗಳು ಹೃದಯಾಘಾತಕ್ಕೆ ಬಲಿಯಾಗಿರುವುದು ವರದಿಯಾಗಿದೆ. ಇದು ಒಂದು ರೀತಿ ಕಳವಳಕಾರಿಯಾಗಿದೆ. ಈ ಪೈಕಿ ಕೆಲವರಂತೂ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಮೃತಪಟ್ಟ ಘಟನೆಗಳು ಸಮಾಜದಲ್ಲಿ ಆತಂಕ ಮೂಡಿಸಿದೆ. ಈ ಘಟನೆಗಳ ಹಿಂದಿನ ನಿಖರವಾದ ಕಾರಣಗಳನ್ನು ತಿಳಿಯಲೇಬೇಕಾಗಿದೆ. ಕೆಲವು ತಿಂಗಳುಗಳ ಹಿಂದೆ ರಾಜ್ಯ ಸರ್ಕಾರ ತಜ್ಞರ ಸಮಿತಿ ರಚಿಸೋದಾಗಿ ಹೇಳಿತ್ತು. ಆದರೆ ಸಮಿತಿಯ ರಚನೆ ಆಯ್ತೆ, ಅದು ಅಧ್ಯಯನ ನಡೆಸಿತೆ, ವರದಿ ನೀಡುತ್ತೆ ಅನ್ನೋ ಯಾವ ಮಾಹಿತಿ ಕೂಡ ಬಂದಿಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಉನ್ನತ ಮಟ್ಟದ ತಜ್ಞರ ಸಮಿತಿಯನ್ನ ರೂಪಿಸಬೇಕು. ಸಾಕ್ಷ್ಯ ಆಧಾರಿತ ಸಮಗ್ರ ಅಧ್ಯಯನ ನಡೆಯಬೇಕು. ಸಮಸ್ಯೆಯ ಮೂಲವನ್ನ ಪತ್ತೆ ಹಚ್ಚಿ ತಡೆಗಟ್ಟುವಿಕೆಗೆ ಸೂಕ್ತ ಕಾರ್ಯತಂತ್ರ ರೂಪುಗೊಳ್ಳಬೇಕು. ಸಾರ್ವಜನಿಕರು, ಅದರಲ್ಲೂ ವಿಶೇಷವಾಗಿ ಯುವಜನರು, ತಮ್ಮ ಪಾಲಿನ ಕರ್ತವ್ಯವನ್ನ ಮರೆಯಬಾರದು. ಆರೋಗ್ಯಕರ ಆಹಾರ ಪದ್ಧತಿ, ನಿಯಮಿತ ವ್ಯಾಯಾಮ, ಧೂಮಪಾನ, ಮದ್ಯಪಾನದಿಂದ ದೂರ ಇರುವುದು, ಒತ್ತಡದ ಸಮರ್ಪಕ ನಿರ್ವಹಣೆ ಮುಂತಾದ ಮುನ್ನೆಚ್ಚರಿಕೆ ಕ್ರಮಗಳ ಮೂಲಕ ಹೃದಯ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು. ನಿಯಮಿತ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಬೇಕು. ಇನ್ನು ತುರ್ತು ಕಾಲದಲ್ಲಿ ಪ್ರಯೋಜನಕ್ಕೆ ಬರುವ ಕಾರ್ಡಿಯೋ ಪಲ್ಮನರಿ ರೆಸಿಸ್ಟೇಷನ್ ತರಹದ ತರಬೇತಿಗಳನ್ನು ಸರ್ಕಾರ ಸಾರ್ವಜನಿಕರಿಗೆ ವ್ಯಾಪಕವಾಗಿ ನೀಡಬೇಕು. ಖಾಸಗಿ ಸಂಸ್ಥೆಗಳು ಕೂಡ ತಮ್ಮ ಹೊಣೆಗಾರಿಕೆಯನ್ನ ಅರ್ತು ಕೆಲಸದ ಸ್ಥಳದಲ್ಲಿ ಸುಧಾರಣೆಯನ್ನ ತರಬೇಕು. ಒತ್ತಡ ನಿರ್ವಹಣೆಗೆ ಗಮನ ಹರಿಸಬೇಕು. ಆರೋಗ್ಯಕರ ವಾತಾವರಣವನ್ನ ಕಲ್ಪಿಸಬೇಕು. ಹೃದಯಾಘಾತದಿಂದ ಯುವಜನರು ಸಾವಿಗೀಡಾಗುವ ಈ ಸಮಸ್ಯೆ ಕರ್ನಾಟಕಕ್ಕೆ ಮಾತ್ರ ಅಲ್ಲದೇನೆ ಇಡೀ ದೇಶಕ್ಕೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ಹೃದಯಾಘಾತದಿಂದ ಯುವಜನರು ಸಾವಿಗೀಡಾಗುವ ಈ ಸಮಸ್ಯೆ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಒಂದು ಎಚ್ಚರಿಕೆ ಗಂಟೆಯಾಗಿದೆ. ಯುವಜನರ ಆರೋಗ್ಯವೇ ರಾಷ್ಟ್ರದ ಭವಿಷ್ಯ. ಈಗಲೇ ಕ್ರಮ ಕೈಗೊಂಡ್ರೆ ಮಾತ್ರ ಈ ಆತಂಕಕಾರಿ ಪ್ರವೃತ್ತಿಯನ್ನ ತಡೆಗಟ್ಟೋಕೆ ಸಾಧ್ಯ ಆಗುತ್ತೆ. ಇನ್ನು ಯುವಜನರ ಹೃದಯಾಘಾತಕ್ಕೆ ಇನ್ನು ಪ್ರಮುಖ ಕಾರಣಗಳನ್ನ ನೋಡೋದಾದ್ರೆ, ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲದೆ ಇರೋದು, ಜೀವನ ಶೈಲಿ, ಜಂಕ್ ಫುಡ್ ಸೇವನೆಯ ಚಟ, ಹೈ ಕ್ಯಾಲೋರಿ ಆಹಾರಗಳನ್ನ ಸೇವನೆ ಮಾಡೋದು, ನಿಯಮಿತ ವ್ಯಾಯಾಮ ಇಲ್ಲದೆ ಇರೋದು, ದಿನೇ ದಿನೇ ಹೆಚ್ಚುತ್ತಿರುವ ಪರಿಸರ ಮಾಲಿನ್ಯ, ಕುಟುಂಬದಲ್ಲಿ ಹೃದ್ರೋಗದ ಇತಿಹಾಸ, ವಿಪರೀತ ಮೊಬೈಲ್ ಗೀಳಿನಿಂದ ನಿದ್ರಾಹೀನತೆ. ಇನ್ನು 2020ರಿಂದ 2023 ನಡುವೆ ದೇಶಾದ್ಯಂತ ಹೃದಯಾಘಾತಕ್ಕೀಡಾದವರಲ್ಲಿ 50% ಮಂದಿ 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದಾರೆ. ಹೃದಯಾಘಾತಕ್ಕೆ ಬಲಿಯಾದ ತಾರೆಯರನ್ನ ನೋಡೋದಾದ್ರೆ, ನಟ ಚಿರಂಜೀವಿ ಸರ್ಜಾ, ನಟ ಸಿದ್ಧಾರ್ಥ್ ಶುಕ್ಲಾ,
ನಟ ಪುನೀತ್ ರಾಜ್ಕುಮಾರ್, ಗಾಯಕ ಕೃಷ್ಣಕುಮಾರ್ ಕುನ್ನತ್, ಹಾಸ್ಯನಟ ರಾಜು ಶ್ರೀವಾಸ್ತವ್. ಇನ್ನು ಏಕಾಏಕಿ ಬಿದ್ದು ಸಾಯುವ ಸಡನ್ ಕಾರ್ಡಿಯಕ್ ಅರೆಸ್ಟ್ಗೂ ಹಲವು ಕಾರಣಗಳಿವೆ. ಹಾರ್ಟ್ ಜೆನೆಟಿಕ್ ದುರ್ಬಲ ಆಗಿರೋದು, ಹೃದಯ ದಪ್ಪ ಆಗಿರೋದು, SAD ಸಿಂಡ್ರೋಮ್, QP ಸಿಂಡ್ರೋಮ್, ಮೃಗಾಡ ಹಾಗೂ ಹೃದಯದಲ್ಲಿ ಇತರ ಸಮಸ್ಯೆಗಳು ಜೀವ ಬಲಿ ಪಡೆಯುತ್ತವೆ ಅಂತ ಹೇಳಿಬಿಟ್ಟು ಡಾಕ್ಟರ್ ಅನೂಪ್ ಹೇಳಿದ್ದಾರೆ. ಮಾನಸಿಕ ಕಾಯಿಲೆಗಳಿಗೆ ಮಾತ್ರೆ ತೆಗೆದುಕೊಳ್ತಿದ್ದವರಲ್ಲೂ ಕೂಡ ಇಂತಹ ಸಮಸ್ಯೆ ಎದುರಾಗೋ ಸಾಧ್ಯತೆ ಇರುತ್ತೆ. ಕೆಲವೊಮ್ಮೆ ಭಯ, ಭಾವ ತೀವ್ರತೆ, ದೊಡ್ಡ ಸದ್ದು ಕೇಳಿದಾಗ, ವ್ಯಾಯಾಮ ಮಾಡುವಾಗಲೂ ಕಾರ್ಡಿಯಾಕ್ ಅರೆಸ್ಟ್ ಆಗಬಹುದು. ಅನುವಂಶೀಯವಾಗಿ ಹೃದಯ ಸಂಬಂಧಿತ ಕಾಯಿಲೆಗಳು ಬಂದಿರುತ್ತೆ. ಇದನ್ನ ಆರಂಭದಲ್ಲಿಯೇ ಪರೀಕ್ಷಿಸಿಕೊಂಡ್ರೆ ಹೃದಯಾಘಾತದಿಂದ ಪಾರಾಗಬಹುದು ಅಂತ ವೈದ್ಯರು ಸಲಹೆ ನೀಡ್ತಾರೆ. ಇನ್ನು ಈ ಬಗ್ಗೆ ಆಹಾರದ ಬಗ್ಗೆ ಅರಿವಿರಲೇಬೇಕಾಗಿದೆ. ನಾವು ನಿತ್ಯ ಸೇವಿಸೋ ಆಹಾರವು ಹೃದಯಾಘಾತಕ್ಕೆ ಕಾರಣ ಆಗಬಹುದು ಅನ್ನೋದು ಯೋಗ ತರಬೇತುದಾರ ಚೇತನ್ ಗುರೂಜಿ ಅಭಿಪ್ರಾಯ. ಹಿಂದೆ ಗಾಣದಿಂದ ತೆಗೆದ ಎಣ್ಣೆಯನ್ನ ಅಡುಗೆಯಲ್ಲಿ ಬಳಸ್ತಿದ್ವು. ಮನೆಯಲ್ಲಿಯೇ ಅಗತ್ಯಕ್ಕೆ ತಕ್ಕಂತೆ ಮಸಾಲೆ ಪದಾರ್ಥ ಸಿದ್ಧ ಮಾಡಿಕೊಳ್ಳಲಾಗ್ತಿತ್ತು. ಆದರೆ ಇಂದು ಆಹಾರದಲ್ಲಿ ಪ್ಯಾಕೆಟ್ ಎಣ್ಣೆ ಬಳಸ್ತಿದ್ದೇವೆ. ಇದು ಮನುಷ್ಯರ ಆರೋಗ್ಯದ ಮೇಲೆ ಎಷ್ಟು ಮಾರಣಾಂತಿಕ ಪರಿಣಾಮ ಬೀರ್ತಿದೆ ಅನ್ನೋದ್ರ ಬಗ್ಗೆ ತನಿಖೆಯಾಗಬೇಕು. ದೇಸಿ ತಳಿಯ ಹಸುವಿನ ಹಾಲಿನ ಬದಲಿಗೆ ವಿದೇಶಿ ತಳಿಯ ಹಸುಗಳ ಹಾಲನ್ನ ಸೇವಿಸ್ತಿದ್ದೇವೆ. ಈ ಬಗ್ಗೆ ಆಹಾರ ಇಲಾಖೆ, ಆಹಾರ ಗುಣಮಟ್ಟ ಸಂಶೋಧನಾ ಇಲಾಖೆಗಳು ಅಗತ್ಯ ಕ್ರಮಗಳನ್ನ ತೆಗೆದುಕೊಂಡು ಸಮಗ್ರ ತನಿಖೆಯಾಗಬೇಕು ಅಂತ ಒತ್ತಾಯಿಸ್ತಾ ಇವೆ. ಅದೇನೇ ಇರಲಿ ವೀಕ್ಷಕರೇ, ನಾವು ಬದುಕಿದ್ರೆ ತಾನೇ ಆಸ್ತಿ, ಅಂತಸ್ತು, ಹಣವನ್ನ ಅನುಭವಿಸೋಕೆ ಸಾಧ್ಯ ಆಗೋದು. ಅದನ್ನ ಅರ್ತು ಉನ್ನತ ಮತ್ತು ಆರೋಗ್ಯಕಾರಿ ಜೀವನ ಶೈಲಿಯನ್ನ ಅನುಸರಿಸೋಕೆ ಪ್ರಯತ್ನಿಸೋಣ ಅಂತ ಹೇಳ್ತಾ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಮಾಹಿತಿ ಇಷ್ಟವಾಗಿದ್ರೆ ಖಂಡಿತ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.